ಧನ ಮಸೂದೆ ಮನಿ ಬಿಲ್ ಎಂಬುದು ಕೇವಲ ತೆರಿಗೆ, ಸರ್ಕಾರದ ವೆಚ್ಚಗಳು ಅಥವಾ ಸಾಲ ಪಡೆಯುವಿಕೆಗೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿರುವ ಒಂದು ವಿಶೇಷ ಮಸೂದೆಯಾಗಿದೆ. ಭಾರತದ ಸಂವಿಧಾನದ ವಿಧಿ 110ರ ಅಡಿಯಲ್ಲಿ ಇದರ ಬಗ್ಗೆ ವಿವರಿಸಲಾಗಿದೆ. ಧನ ಮಸೂದೆಯ ಪ್ರಮುಖ ಲಕ್ಷಣಗಳು ಇಲ್ಲಿವೆ. 1. ಧನ ಮಸೂದೆಯ ವಿಷಯಗಳು. ಯಾವ ಮಸೂದೆಯು ಈ ಕೆಳಗಿನ ವಿಷಯಗಳನ್ನು ಮಾತ್ರ ಹೊಂದಿರುತ್ತದೆಯೋ ಅದನ್ನು ಧನ ಮಸೂದೆ ಎನ್ನಲಾಗುತ್ತದೆ. ಹೊಸ ತೆರಿಗೆಯನ್ನು ವಿಧಿಸುವುದು, ರದ್ದುಗೊಳಿಸುವುದು ಅಥವಾ ಬದಲಾಯಿಸುವುದು. ಭಾರತದ ಸಂಚಿತ ನಿಧಿಯಿಂದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಹಣವನ್ನು ಪಡೆಯುವುದು ಅಥವಾ ಖರ್ಚು ಮಾಡುವುದು. ಕೇಂದ್ರ ಸರ್ಕಾರವು ಹಣವನ್ನು ಸಾಲವಾಗಿ ಪಡೆಯುವ ಕುರಿತಾದ ನಿಯಮಗಳು. ಆಕಸ್ಮಿಕ ನಿಧಿ, ಕಂಟಿಂಜೆನ್ಸಿ ಫಂಡ್ ಅಥವಾ ಸಂಚಿತ ನಿಧಿಯ ರಕ್ಷಣೆ. 2. ಪ್ರಮುಖ ಅಧಿಕಾರಗಳು. ಧನ ಮಸೂದೆಯ ವಿಷಯದಲ್ಲಿ ಲೋಕಸಭೆಗೆ ಹೆಚ್ಚಿನ ಅಧಿಕಾರವಿರುತ್ತದೆ. ಸ್ಪೀಕರ್ ನಿರ್ಧಾರ. ಒಂದು ಮಸೂದೆಯು ಧನ ಮಸೂದೆ ಹೌದೋ ಅಲ್ಲವೋ ಎಂದು ನಿರ್ಧರಿಸುವ ಅಂತಿಮ ಅಧಿಕಾರ ಲೋಕಸಭೆಯ ಸಭಾಪತಿಗಳಿಗೆ, ಸ್ಪೀಕರ್ ಇರುತ್ತದೆ. ಅವರ ನಿರ್ಧಾರವನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಲೋಕಸಭೆಯಲ್ಲಿ ಮಾತ್ರ ಮಂಡನೆ. ಇದನ್ನು ಮೊದಲು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ರಾಜ್ಯಸಭೆಯಲ್ಲಿ ಅಲ್ಲ. ರಾಷ್ಟ್ರಪತಿಗಳ ಅನುಮತಿ. ಇದನ್ನು ಮಂಡಿಸುವ ಮೊದಲು ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯವಿರುತ್ತದೆ. 3. ರಾಜ್ಯಸಭೆಯ ಪಾತ್ರ. ಧನ ಮಸೂದೆಯ ವಿಷಯದಲ್ಲಿ ರಾಜ್ಯಸಭೆಗೆ ಬಹಳ ಸೀಮಿತ ಅಧಿಕಾರವಿದೆ. ರಾಜ್ಯಸಭೆಯು ಈ ಮಸೂದೆಯನ್ನು ತಿರಸ್ಕರಿಸುವಂತಿಲ್ಲ ಅಥವಾ ತಿದ್ದುಪಡಿ ಮಾಡುವಂತಿಲ್ಲ. ಕೇವಲ ಸಲಹೆಗಳನ್ನು ನೀಡಬಹುದು. ಲೋಕಸಭೆಯಿಂದ ಮಸೂದೆ ಬಂದ 14 ದಿನಗಳ ಒಳಗಾಗಿ ರಾಜ್ಯಸಭೆಯು ಅದನ್ನು ಹಿಂತಿರುಗಿಸಬೇಕು. ಇಲ್ಲದಿದ್ದರೆ ಅದು ಅಂಗೀಕಾರವಾಗಿದೆ ಎಂದೇ ಪರಿಗಣಿಸಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಲೋಕಸಭೆಗೆ ಸಂವಿಧಾನ ನೀಡಿರುವ ಪ್ರಬಲ ಅಸ್ತ್ರವೇ ಈ ಧನಮಸೂದೆ.